ಈ ವಾರದ 2 ಟಾಸ್ಕ್ಗಳನ್ನು ಕ್ಯಾಪ್ಟನ್ ಆದಂಥ ಅಶ್ವಿನಿ ಆ್ಯಂಡ್ ಅಶ್ವಿನಿ ಟೀಮ್ ಗೆದ್ದಿರುವುದರಿಂದ ಅಶ್ವಿನಿ ಸೇರಿದಂತೆ ಇಬ್ಬರು ಕಂಟೆಸ್ಟೆಂಟ್ ಕ್ಯಾಪ್ಟನ್ ಟಾಸ್ಕ್ಗೆ ಆಯ್ಕೆ ಆದರು. ಗಿಲ್ಲಿ ಅವರು ಒಂದು ಗೇಮ್ ಗೆದ್ದು ಕ್ಯಾಪ್ಟನ್ ಟಾಸ್ಕ್ ಆಡಲು ರಾಶಿಕನನ್ನು ಆಯ್ಕೆ ಮಾಡ್ತಾರೆ. ಒಟ್ಟು 4 ಜನ ಆದರು. ಆದರೆ ಕ್ಯಾಪ್ಟನ್ ಟಾಸ್ಕ್ ಇಬ್ಬರು ಮಾತ್ರ ಆಡುವುದರಿಂದ ಕ್ಯಾಪ್ಟನ್ ಟಾಸ್ಕ್ ಅಲ್ಲಿರುವಂತ 4 ಜನ ಸ್ಪರ್ಧಿಗಳಲ್ಲಿ ತಮ್ಮ ಇಷ್ಟದ ಸ್ಪರ್ಧಿಗೆ ವೋಟ್ ಹಾಕುವ ಮುಖಾಂತರ ಕ್ಯಾಪ್ಟನ್ ಟಾಸ್ಕ್ ಆಡಲು ಆಯ್ಕೆ ಮಾಡಬಹುದು. ಕ್ಯಾಪ್ಟನ್ ಟಾಸ್ಕ್ ಅಲ್ಲಿ 4 ಜನ ಇದ್ರು. ಆ 4 ಜನ ಅಶ್ವಿನಿ ಅವರು, ಧ್ರುವಂತ್, ಅಭಿ ಹಾಗೂ ರಾಶಿಕಾ ಅವರು. ಕ್ಯಾಪ್ಟನ್ ಟಾಸ್ಕ್ಗೆ ಅಶ್ವಿನಿ ಅವರು ನೇರವಾಗಿ ಆಡ್ತಾರೆ. ಅವರ ವಿರುದ್ಧ ಈ 3 ಜನರಲ್ಲಿ ಒಬ್ಬ ಸ್ಪರ್ಧಿ ಆಯ್ಕೆ ಆಗಬೇಕು. ಮನೆಯಲ್ಲಿ ಎಲ್ಲಾ ಸ್ಪರ್ಧಿಗಳು ವೋಟ್ ಮಾಡಿರ್ಬೇಕು. ಆ ವೋಟ್ ಅಲ್ಲಿ ರಘು ಅವರು ಧ್ರುವಂತ್ಗೆ ಹಾಕ್ತಾರೆ, ರಾಶಿಕಾಗೆ ಗಿಲ್ಲಿ ಮತ್ತು ಸೂರಜ್ ವೋಟ್ ಹಾಕ್ತಾರೆ. ಇನ್ನು ಉಳಿದ ಎಲ್ಲಾ ಸ್ಪರ್ಧಿಗಳು ಅಭಿಗೆ ವೋಟ್ ಹಾಕ್ತಾರೆ. ಆದ್ದರಿಂದ ಓಟಿನಲ್ಲಿ ಅಭಿ ಜಾಸ್ತಿ ಲೀಡ್ ಇರೋದ್ರಿಂದ ಅಶ್ವಿನಿ ಅವರ ವಿರುದ್ಧ ಕ್ಯಾಪ್ಟನ್ ಟಾಸ್ಕ್ ಆಡಲು ಆಯ್ಕೆಯಾಗಿದ್ದಾರೆ. ಯಾಕೆ ಅಂದ್ರೆ ಕ್ಯಾಪ್ಟನ್ ಟಾಸ್ಕ್ ಅನ್ನು ಇಬ್ಬರು ಮಾತ್ರ ಆಡ್ಬೇಕಂತ ಹೇಳಿದ್ರಿ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ಅಲ್ಲಿ. ಟೀಮ್ ಅಲ್ಲಿ ಇಬ್ಬರು ಮಾತ್ರ ಬಂದು ಅಥವಾ ಯಾರಾದ್ರೂ ಇಬ್ಬರೇ ಬಂದು ಕ್ಯಾಪ್ಟನ್ ಟಾಸ್ಕ್ ಕಂಟೆಸ್ಟ್ ಎಣಿಸುತ್ತಿರುವ ಎಣಿಕೆಯನ್ನು ತಪ್ಪಿಸಲು ಪ್ರಯತ್ನ ಮಾಡಬೇಕು. ಮನೆಯಲ್ಲಿರುವಂತಹ ಅಷ್ಟು ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಬಂದು ಆ ಎಣಿಕೆಯನ್ನು ತಪ್ಪಿಸಲು ಪ್ರಯತ್ನ ಮಾಡಿದ್ರು ಅಥವಾ ಇಬ್ಬರಿಗೆ ಮಾತ್ರ ಅವಕಾಶ ಇತ್ತು, ಎಪಿಸೋಡ್ ನೋಡಿ ತಿಳ್ಕೋಬೇಕು. ಬಿಗ್ ಬಾಸ್ ಕ್ಯಾಪ್ಟನ್ ಟಾಸ್ಕ್ ನ ಗೇಮ್ ಕೊಟ್ಟಿದ್ದಾನೆ. ಗೇಮ್ ಬಹಳ ಸಿಂಪಲ್ ಇದೆ. ಗಾರ್ಡನ್ ಏರಿಯಾದಲ್ಲಿ ಒಂದು ಟೇಬಲ್ ಇದೆ. ಟೇಬಲ್ ಆ ಕಡೆ ಒಂದು ಕುರ್ಚಿ ಇದೆ, ಈ ಕಡೆ ಒಂದು ಕುರ್ಚಿ ಇದೆ. ಕ್ಯಾಪ್ಟನ್ ಟಾಸ್ಕ್ ಆಡೋರು ಆ ಕಡೆ ಕುರ್ಚಿ ಮೇಲೆ ಕುಂತು 1 ರಿಂದ 12 ನಿಮಿಷಗಳವರೆಗೆ ಕೌಂಟ್ ಮಾಡಬೇಕು, ಎಣಿಸ್ತಾ ಇರಬೇಕು. ಮನೆಯಲ್ಲಿರುವ ಬೇರೆ ಸ್ಪರ್ಧಿಗಳು ಆ ಎಣಿಸುವುದನ್ನು ನೆನಪೋಗುವಂತೆ, ತಪ್ಪಾಗುವಂತೆ ಮಾತಲ್ಲಿ ತೊಂದರೆ ಕೊಡುತ್ತಾ ಡಿಸ್ಟರ್ಬೆನ್ಸ್ ಮಾಡಬೇಕು. ಪ್ರೋಮೋದಲ್ಲಿ ನೋಡಿದ್ರೆ ಅಶ್ವಿನಿ ಅವರಿಗೆ ಗಿಲ್ಲಿ ಹಾಗೂ ಕಾವ್ಯ ಅಶ್ವಿನಿ ಅವರ ಎಣಿಸುವುದನ್ನು ತಪ್ಪಿಸಲು ಇಬ್ರು ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಅಭಿ ಅವರಿಗೆ ಜಾನ್ವಿ ಹಾಗೂ ರಕ್ಷಿತಾ ಅವರು ಅಭಿ ಅವರು ಎಣಿಸುತ್ತಿರುವುದನ್ನು ತಪ್ಪಿಸಲು ಇವರಿಬ್ರು ಅವರ ವಿರುದ್ಧ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನಿಸುತ್ತದೆ. ಆದ್ರೆ ಪ್ರೋಮೋದಲ್ಲಿ ನಾವು ನೋಡುವಂತೆ ಅಶ್ವಿನಿ ಅವರು ಗಿಲ್ಲಿ ಕೊಡುವ ಟಾರ್ಚರ್ಗೆ, ಗಿಲ್ಲಿ ಹೇಳುವ ಮಾತಿಗೆ ರಿಯಾಕ್ಷನ್ ಮಾಡೇ ಮಾಡಿರ್ತಾರೆ. ಹಾಗೇನಾದ್ರೂ ಒಂದು ವೇಳೆ ಅವರು ರಿಯಾಕ್ಷನ್ ಮಾಡಿದ್ರೆ ಅವರು ಎಣಿಸುತ್ತಿರುವುದರಲ್ಲಿ ಸ್ವಲ್ಪ ಮಟ್ಟಿಗೆ ಏರ್ಪೇರ್ ಆಗಬಹುದು. ಪ್ರೋಮೋದಲ್ಲಿ ನೋಡುವಂತೆ ಅಭಿ ಅವರು ಮಾತ್ರ ರಕ್ಷಿತಾ ಹಾಗೂ ಜಾನ್ವಿ ಮಾಡಿದ ಡಿಸ್ಟರ್ಬೆನ್ಸ್ಗೆ ಯಾವುದೇ ರಿಯಾಕ್ಷನ್ ಮಾಡದೆ ಪೂರ್ಣ ಎಣಿಸಿ ಗಂಟೆ ಬಾರಿಸುವುದನ್ನು ನೋಡಬಹುದು. ಅಭಿ ಅವರು ಡಿಸ್ಟರ್ಬೆನ್ಸ್ ಆಗದಿದ್ದ ಕಾರಣ ಇವರೇ ಈ ಮನೆಯ ಈ ವಾರದ ಕ್ಯಾಪ್ಟನ್ ಸಹ ಆಗಿರಬಹುದು. 12 ನಿಮಿಷಕ್ಕೆ ಹತ್ತಿರವಿರುವ ಸ್ಪರ್ಧಿ ಈ ವಾರದ ಕ್ಯಾಪ್ಟನ್ ಆಗ್ತಾರೆ.